ಬೇಸಿಗೆ ಬಂತು ಅಂದರೆ ಈ ಥರ ಸಂಡಿಗೆ ಹಪ್ಪಳಗಳನ್ನ ರೆಡಿ ಮಾಡಿ ಇಟ್ಕೊತೀವಿ. ಮುಂದೆ ಬರುವ ಹಬ್ಬಗಳಿಗೆ, ಚಳಿಗಾಲಕ್ಕೆ, ಮಳೆಗಾಲಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇವತ್ತೊಂದು ಆರೋಗ್ಯಕರವಾದ ಅಷ್ಟೇ ರುಚಿಯಾದ ಬೂದುಗುಂಬಳಕಾಯಿ ಸಂಡಿಗೆ ಮಾಡೋಣ. ಮೊದಲು ಬೂದುಗುಂಬಳಕಾಯಿನ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ಬೀಜ ಸಮೇತ ದೊಡ್ಡ ಹೋಲ್ ಏನಿರುತ್ತಲ್ಲ ಅದರಲ್ಲಿ ತುರ್ಕೊಂಡಿದ್ದೀನಿ. ಉದ್ದಿನ ಕಾಳನ್ನು ಸುಮಾರು 8 ಗಂಟೆ ನೆನೆಸಿಟ್ಟಿದ್ದೆ, ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ತುರ್ಕೊಂಡಿರೋ ಕುಂಬಳಕಾಯಿನ ಅದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕೆ ಜಿ ಉದ್ದಿನ ಕಾಳಿಗೆ 1.5 ಕೆ ಜಿಯಷ್ಟು ಕುಂಬಳಕಾಯನ್ನು ತಗೊಂಡಿದ್ದೆ. ಈ ಥರ ಬಿಸಿಲಲ್ಲಿ ಒಂದು ದಿನ ಒಣಗಿಸ್ಬಿಟ್ಟು ಇದನ್ನು ಹಸಿ ಇರುವಾಗಲೇ ತೆಗಿಬೇಕು. ಮತ್ತು ಒಂದು 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಡಬ್ಬ ಅಲ್ಲಿ ಸ್ಟೋರ್ ಮಾಡ್ಕೋಬೋದು.